ಪೌರ ಕಾರ್ಮಿಕರ ಒಂದು ಏನು ಹಂಗಾಮಿ ಕೆಲಸ ಮಾಡ್ತಿರೋ ಹಂಗಾಮಿ ಕೆಲಸ ಮಾಡುವಂತ ಪರ್ಮನೆಂಟ್ ಮಾಡಬೇಕಾಗಿದೆ. ಆಲ್ರೆಡಿ ಒಳಗಡೆ ಡ್ರೈವರ್ ಕೆಲಸ ಮಾಡುವಂತದ್ದು, ಕ್ಲೀನರ್ ಕೆಲಸ ಮಾಡುವಂತದ್ದು ಮತ್ತು ಕಂಪ್ಯೂಟರ್ ಆಪರೇಟರ್ ಕೆಲಸ ಮಾಡುವಂತ ಯಾರಿಗೂ ನೌಕರಿ ಆಗಿಲ್ಲ. ಇವರು ಆಲ್ರೆಡಿ ಆಲೆ ಸುಮಾರು ರಿಟೈರ್ಡ್ ಆಗುವಂತ ಸ್ಥಿತಿ ಬಂದಿದ್ದಾರೆ. 56, 54, 55 ವರ್ಷ ತುಂಬಿದವರಿಗೆ ಅಲ್ಲೇ ಇನ್ನ ಪರ್ಮಿಟ್ ಆಗುವಂತ ಪರಿಸ್ಥಿತಿ ಇಲ್ಲ. ಆ ಕಾರಣಕ್ಕಾಗಿ ಹಾಗೂ ಕಳೆದ ಏಪ್ರಿಲ್ ತಿಂಗಳಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪೌರ ಕಾರ್ಮಿಕರಿಗೆ ಪರ್ಮಿಟ್ ಮಾಡ್ತೀವಿ ಅಂತ ಹೇಳಿಕೊಟ್ಟಿದ್ರು. ಆದ್ರೆ ಅದನ್ನ ಕೇವಲ ಒಂದು ಬೃಹತ್ ನಗರ ಬೆಂಗಳೂರು ಮಾತ್ರ ಸೀಮಿತಗೊಳಿಸಿ 11,000 ನೌಕರರನ್ನ ಪರ್ಮಿಟ್ ಮಾಡಿದ್ದಾರೆ. ಇಲ್ಲಿವರೆಗೂ ಚಿತ್ರದುರ್ಗ ನಗರದಲ್ಲಿ ಆಗಲಿ ಯಾವುದೇ ಒಂದು ಬೃಹತ್ ನಗರ ಆಗಿರುವಂತಹ ದಾವಣಗೆರೆ ಇರ್ಬೋದು, ಬಳ್ಳಾರಿ ಇರಬಹುದು, ಚಿತ್ರದುರ್ಗ, ಹೀಗೆ ನಗರ ಪಟ್ಟಣದಲ್ಲಿ ಪಟ್ಟಣ ಪಂಚಾಯತಿ, ನಗರ ಸಭೆ, ಪುರಸಭೆ ಇಲ್ಲಿ ಕಾರ್ಯನಿರ್ವಹಿಸುವಂತ ಯಾವುದೇ ಕಾರ್ಮಿಕರ ಒಂದು ಪರ್ಮಿಟ್ ಆಗಿರುವಂತ ಕೆಲಸ ಮಾಡಿಲ್ಲ. ಆ ಕಾರಣಕ್ಕೆ ಇವತ್ತು ನಾವು ಒಂದು ಸಾಂಕೇತಿಕ ಧರಣಿ ಮಾಡುವಂತ ತೀರ್ಮಾನ ಮಾಡಿದ್ದೇವೆ. ನಾಳೆಯಿಂದ ನಾವು ಪರ್ಮಿಟ್ ಆಗೋವರೆಗೂ ಸಹ ಧರಣಿ ಕಾರ್ಯಕ್ರಮವನ್ನ ಇದೇ ನಗರಸಭೆ ಮುಂದೆ ಕೂತ್ಕೊಂಡಿದ್ವಿ. ತಾವೆಲ್ಲರೂ ಸಾರ್ವಜನಿಕರು ಬಂದು ಇಲ್ಲಿ ನಮಗೆ ಒಂದು ಶುಭ ಕೋರಬೇಕಾಗಿದೆ ಮತ್ತು ನೀವೆಲ್ಲರೂ ಸಹ ನಮಗೆ ಎಲ್ಲರೂ ಕೈಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಿದ್ವಿ. ಇವತ್ತಿನ ಒಂದು ಹೋರಾಟವನ್ನು ನಾವು ಮುಂದೆ ದೊಡ್ಡದ ಪ್ರಮಾಣದ ಹೋರಾಟವನ್ನು ನಾವು ಹಂಚಿಕೊಂಡು ಮಾಡ್ತಿದ್ದೇವೆ. ನನ್ನ ಹೆಸರು ಕುಮಾರ್ ಅಂತೇಳಿ, ಸಾಮಾಜಿಕ ಸಂಘದ ಜಿಲ್ಲಾ ಅಧ್ಯಕ್ಷ ಹಾಗೂ ಪೌರ ಕಾರ್ಮಿಕ ಸಂಘದಲ್ಲಿ ಕೆಲಸ ಮಾಡ್ತಿದ್ದೇನೆ. ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ವತಿಯಿಂದ ರಾಜ್ಯಾದ್ಯಂತ 27/5/2025ರಿಂದ ಅನಿರ್ದಿಷ್ಟಾವಧಿ ಕಾಲ ಮುಷ್ಕರನ ಹೂಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಇಷ್ಟೇ, ಪೌರ ಕಾರ್ಮಿಕರನ್ನ ನೇರ ನೇಮಕಾತಿ ಮಾಡಬೇಕು, ಮತ್ತೆ ನೀರು ಸರಬರಾಜು ನೌಕರರನ್ನ ನೇರ ಪಾವತಿ ಮಾಡಬೇಕು, ವಾಹನ ಚಾಲಕರನ್ನ ನೇರ ಪಾವತಿ ಮಾಡಬೇಕು. ಹಾಗೆ ಇನ್ನೂ ಗುತ್ತಿಗೆ, ಹೊರಗುತ್ತಿಗೆ, ದಿನಗೂಲಿ ನೌಕರರನ್ನ ಆದಷ್ಟು ಬೇಗ ಸರ್ಕಾರ ನೇರ ಪಾವತಿ ಮಾಡಬೇಕು. ಯಾಕೆ ಅಂದ್ರೆ ಗುತ್ತಿಗೆ, ಹೊರಗುತ್ತಿಗೆಯಿಂದ ತಗೊಂತಾ ಇರೋದು ಸಂಬಳದಿಂದ ಅವ್ರಿಗೆ ಪ್ರತಿ ತಿಂಗಳು ಸಂಬಳ ಆಗ್ತಾ ಇಲ್ಲ. ಮತ್ತೆ TF, ESI ನೀಟಾಗಿ ಅವ್ರಿಗೆ ಸಂದಾಯ ಆಗ್ತಾ ಇಲ್ಲ ಆರ್ಥಿಕ ಇಲಾಖೆಗೆ. ಇದರಿಂದ ನೌಕರರಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಹಂಗಾಗಿ ಸರ್ಕಾರ ಆದ್ಯ ಗಮನ ಕೊಟ್ಟು ನಮ್ಮನ್ನ ಕಾಯಂ ಮಾಡ್ಬೇಕು. ಮತ್ತೆ ಜ್ಯೋತಿ ಸಂಜೀವಿನಿ ಸ್ಕೀಮ್ ನಮ್ಗೆ ಕೊಡ್ಬೇಕು. ರಾಜ್ಯ ಸರ್ಕಾರಿ ನೌಕರರು ಅಂತಾನೆ ನಮ್ಮನ್ನು ಪರಿಗಣಿಸ್ಬೇಕು. ದಯಮಾಡಿ ರಾಜ್ಯ ಸರ್ಕಾರ ಮಲತಾಯಿ ಧೋರಣೆ ಮಾಡಬಾರ್ದು ಅಂತ ಹೇಳಿ ಈ ಮೂಲಕ ಎಲ್ಲರನ್ನು ಕೇಳ್ಕೊಂತಾ ಇದೀನಿ. ಇದಕ್ಕೆ ನಮ್ಮ ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಸಹಕರಿಸಬೇಕು ಅಂತ ಹೇಳಿ ದಯವಿಟ್ಟು ಕೈ ಮುಗಿದು ಕೇಳ್ಕೊಂತಾ ಇದೀನಿ. ಇದನ್ನ ಪತ್ರಿಕಾ ಮಾಧ್ಯಮದವರು ಆದಷ್ಟು ಜನಗಳಿಗೆ ಒಳ್ಳೆ ರೀತಿಯಲ್ಲಿ ನಮ್ಗೆ ಸಹಕಾರ ಬೆಂಬಲ ನೀಡಬೇಕು ಅಂತ ಹೇಳಿ ಕೇಳ್ಕೊಂತಾ ಇದೀನಿ. ಥ್ಯಾಂಕ್ ಯು. ರೇಣುಕಾ, ತಾಲೂಕು ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ.